ಗಾಮನಗಟ್ಟಿ ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ. ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್ ಹಾರೋಗೆರೆರವರು ಗಾಮನಗಟ್ಟಿ ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ತಿಳಿಸಿದರು. ಗಾಮನಗಟ್ಟಿ ಗ್ರಾಮದ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಾತೀವಿ. ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಏನಂದರೆ ಜನರಿಗೆ ಇನ್ನೂ ಹೆಚ್ಚಿನ ಆ ತಾಯಿ ಆಶೀರ್ವಾದ ಆಗಲಿ ಅನ್ನೋದೊಂದು ಇಟ್ಕೊಂಡು ಇವತ್ತು ಪ್ರೆಸ್ ಇದು ಮಾಡಿದ್ದೀವಿ. ಮತ್ತು ಇನ್ನು 21ನೇ ತಾರೀಕಿನ ದಿವಸ ಇನ್ನೂ ಹೆಚ್ಚಿನ ಜನ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಂಡು ಕರಿಯಮ್ಮನ ತಾಯಿ ಉಡಿ ತುಂಬಿ ಹೋಗ್ಬೇಕಂತಲ್ಲಿ ತಮ್ಮಲ್ಲಿ ವಿನಂತಿಸ್ತೀವಿ. 21ನೇ ತಾರೀಕಿನ ದಿವಸ ರೀ 51 ಜೋಡಿ ಮದುವೆ ಅದಾವ ಸರ್. ಆಮ್ಯಾಗ ಅದ್ರ ಮರನೇ ದಿವಸ ಬಯಲು ಕುಸ್ತಿಗಳು ಅದಾವೆ ರೀ. ಧಾರವಾಡ ಜಿಲ್ಲಾದ್ಯಂತ ಕುಸ್ತಿಪಟುಗಳು ಬರ್ತಾವೆ ಸರ್. ಯಾರಿಗೂ ಇಲ್ಲ ರೀ, ಸ್ವಾಮಿಗಳು ಬರ್ತಾರೆ, ಸಿದ್ದೇಶ್ವರ ಅಜ್ಜವ್ರು ಬರ್ತಾರೆ ಮತ್ತು 1-5 ಸ್ವಾಮಿಗಳು ಬರ್ತಾರೆ. ಪ್ರತಿನಿತ್ಯ ಸಾಯಂಕಾಲ 7ರಿಂದ 9 ಗಂಟೆ ತನಕ ಕಾರ್ಯಕ್ರಮ ಇರ್ತದೆ. ಶುರುವಾಗಿದೆ 13ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಸರ್. 13ರಿಂದ 21 9 ದಿವಸದ ಕಾರ್ಯಕ್ರಮ. ಈಗಾಗಲೇ 4 ದಿವಸದ ಕಾರ್ಯಕ್ರಮ ಆಯಿತು, ಸ್ಟಾರ್ಟ್ ಆಗಿದೆ. ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದಲ್ಲಿ ದಿನಾಂಕ 13/5/2024 ರಿಂದ 21/5/2024 ವರೆಗೆ ಜಾತ್ರೆಯ ನಿಮಿತ್ತ ಗ್ರಾಮದಲ್ಲಿ ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ಶ್ರೀ ಮಹಾಸ್ವಾಮಿಗಳು ಇವರಿಂದ ಆಧ್ಯಾತ್ಮಿಕ ಪ್ರವಚನ ಜರುಗುವುದು. 21ರಂದು ಬೆಳಿಗ್ಗೆ ಶ್ರೀದೇವಿ ಅಲಂಕಾರ ಕಾರ್ಯಕ್ರಮ. ಅದೇ ದಿನ ಜಾತ್ರೆಯ ನಿಮಿತ್ತವಾಗಿ 51 ಜೋಡಿ ಸರ್ವಧರ್ಮ ಸಾಮೂಹಿಕ ವಿವಾಹ ಜರುಗುವುದು. 22ರಿಂದ 26ರವರೆಗೆ ಬಯಲು ಕುಸ್ತಿಗಳು ಜರುಗುವುದು. ಈ ಬಯಲು ಕುಸ್ತಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಸಿದ್ಧ ಕುಸ್ತಿಪಟುಗಳು ಭಾಗವಹಿಸುವರು. ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ಜರುಗುವುದು. ಶ್ರೀ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರು ತನುಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ಕರಿಯಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಮಂಜುನಾಥ್ ಹಾರೋಗೆರೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು.